ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜೂನ್ 13ನೇ ತಾರೀಕು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿತು. ಆ ನಂತರ ಇರಾನ್ ಯಾವ ರೀತಿ ತಿರುಗೇಟು ಕೊಡ್ತು ಅದು ಬೇರೆ ವಿಚಾರ. 13ನೇ ತಾರೀಕು ದಾಳಿ ಆಯಿತು. 14ನೇ ತಾರೀಕಿಗೇನೆ ಇಡೀ ಜಗತ್ತಿನಲ್ಲಿ ಇಸ್ರೇಲ್ ಮೀಡಿಯಾ ಒಂದು ಕಡೆ, ಅಮೇರಿಕಾ ಮೀಡಿಯಾ ಒಂದು ಕಡೆ, ಯುರೋಪ್ ಮೀಡಿಯಾ ಒಂದು ಕಡೆ, ಭಾರತದ ಗೋಧಿ ಮಾಧ್ಯಮಗಳು ಎಲ್ಲವೂ ಸುದ್ದಿ ಪ್ರಸಾರ ಮಾಡಿದ್ದು ಇಸ್ರೇಲ್ ಮಾಡಿದ ದಾಳಿಯಲ್ಲಿ ಇರಾನ್ನ ಟಾಪ್ ಕಮಾಂಡರ್ಗಳು ಎಲ್ಲ ಒಂದೇ ದಿನ ಫಿನಿಶ್, ಎಲ್ಲ ಸತ್ತು ಹೋಗ್ಬಿಟ್ರು. ಇರಾನ್ಗೆ ದಿಕ್ಕೇ ಇಲ್ಲ, ಈಗ ಮುನ್ನಡೆಸುವವರೇ ಇಲ್ಲ ಅಂತ ಸುದ್ದಿಗಳನ್ನು ಪ್ರಸಾರ ಮಾಡಿದ್ರು. ಅವುಗಳನ್ನು ದಿನ ಬೆಳಗಾದರೆ ಕ್ಯಾರಿ ಮಾಡಿದ್ರು, ಯುದ್ಧ ನಡೀತಿರ್ಬೇಕಾದ್ರೂ ಕ್ಯಾರಿ ಮಾಡಿದ್ರು, ಯುದ್ಧ ಮುಗಿದ ನಂತರವೂ ಕ್ಯಾರಿ ಮಾಡಿದ್ರು. ಆದರೆ ಅದು ಒಂದು ಬೊಗಳೆ, ಅದರಲ್ಲಿ ಸತ್ಯಾಂಶ ಇಲ್ಲ. ಇಸ್ರೇಲ್ ಹೇಳಿದ ಸುಳ್ಳು ಅದು ಅನ್ನೋದು ಈಗ ಸಾಬೀತಾಗ್ತಾ ಬರ್ತಿದೆ. ಯಾಕೆಂದರೆ ಯಾರೆಲ್ಲ ಸತ್ತು ಹೋಗಿದ್ದಾರೆ ಅಂತ ಇಸ್ರೇಲ್ ಹೇಳ್ತೋ ಆ ಎಲ್ಲರೂ ಒಬ್ಬೊಬ್ಬರೇ ಹೊರಗೆ ಬರ್ತಾ ಇದ್ದಾರೆ, ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಿದ್ದಾರೆ, ಸಾಕ್ಷಿ ಸಮೇತವಾಗಿ ನಮಗೆ ಆ ವಿಡಿಯೋಗಳು, ಫೋಟೋಗಳು ಸಿಗ್ತಾ ಇದೆ. ಅವರು ಬದುಕಿದ್ದಾರೆ, ಈಗಲೂ ಸಹ ಕಮೆಂಡಲ್ಲಿದ್ದಾರೆ ಅಂತ. ಆ ರೀತಿ ಕೆಲವರ ಹೆಸರುಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ. ಬಹಳ ಮುಖ್ಯವಾದ ಹೆಸರುಗಳು ಅವು, ಬಹಳ ಮುಖ್ಯವಾದ ಹೆಸರುಗಳು. ಮೊದಲನೇದು ಇಸ್ಮಾಯಿಲ್ ಖಾನಿ ಅನ್ನುವಂಥವ್ರು. ಇಸ್ಮಾಯಿಲ್ ಖಾನಿ ಅವರು IRGC, ಇರಾನ್ನ ಆರ್ಮಿ ಇದೆಯಲ್ಲ ಅದರ ಜನರಲ್. ಅವರನ್ನು ಕೊಂದೇ ಬಿಟ್ಟಿದ್ದೀವಿ ನಾವು, ಒಂದೇ ಏಟಿಗೆ ಮುಗಿಸ್ಬಿಟ್ವಿ ಅಂತ ಹೇಳ್ತು ಇಸ್ರೇಲ್. ಇಡೀ ಪ್ರಪಂಚ ಅದೇ ಸುದ್ದಿಗಳನ್ನು ಪ್ರಸಾರ ಮಾಡಿತು. ಅವರು ಯುದ್ಧ ಮುಗಿದ ನಂತರ ಇರಾನ್ನಲ್ಲಿ ಸಂಭ್ರಮಾಚರಣೆಗಳು ನಡೀತಾ ಇದೆ. ಯಾಕೆಂದರೆ ಇಸ್ರೇಲ್ಗೆ ತನ್ನ ಇತಿಹಾಸದಲ್ಲಿ ಯಾರೂ ಕೊಡದ ಮಟ್ಟಕ್ಕೆ ಪೆಟ್ಟು ಕೊಟ್ಟಿದೆ ಇರಾನ್. ಅಷ್ಟು ಮಿಸೈಲ್ಗಳು ಅವರ ಐರನ್ ಡೋಮನ್ನು ದಾಟ್ಕೊಂಡು ಹೋಗಿ ಇಸ್ರೇಲನ್ನು ಧ್ವಂಸ ಮಾಡಿದ್ದಾವೆ. ಅದನ್ನು ಸ್ವತಃ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಒಬ್ಬೊಬ್ಬ ವಾಟ್ ಅ ಹೆಲ್ ಆಫ್ ಅನ್ ಅಟ್ಯಾಕ್, ನರಕದಂತಹ ಅಟ್ಯಾಕ್ ಅದು, ಇರಾನ್ನ ಮೆಚ್ಚಬೇಕು ಅಂತ ಟ್ರಂಪ್ ಹೊಗಳಿರೋದು ಇರಾನ್ ಅಟ್ಯಾಕನ್ನು. ಅಂತಹ ಅಟ್ಯಾಕ್ ಮಾಡಿದ ನಂತರ ಇರಾನ್ ಪ್ರಕಾರ, ಅಥವಾ ನಾವು ಹಾಗೆ ಲೆಕ್ಕಾಚಾರ ತಗೊಂಡ್ರೂ ಸಹ, ಯಾವುದೇ ರೀತಿಯಿಂದಲೂ ಈ ಯುದ್ಧದಲ್ಲಿ ಇರಾನ್ ಸೋತಿಲ್ಲ. ಯುದ್ಧಗಳನ್ನು, ಆಧುನಿಕ ಯುದ್ಧಗಳನ್ನು ಯಾರು ಗೆಲ್ಲೋದಕ್ಕಾಗೋದಿಲ್ಲ, ಆದರೆ ಇರಾನ್ ಸೋತಿಲ್ಲ. ಇರಾನ್ ಪ್ರಕಾರ ಆ ಯುದ್ಧವನ್ನು ಇರಾನ್ ಗೆದ್ದುಕೊಂಡಿದೆ. ಅಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಬೀದಿ ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಜನ ಸಂಭ್ರಮಾಚರಣೆ ನಡೆಸ್ತಾ ಇದ್ದಾರೆ. ಸಾವಿರಾರು, ಲಕ್ಷಾಂತರ ಜನ ಬೀದಿಗೆ ಬಂದು ಸಂಭ್ರಮ ಪಡ್ತಿದ್ದಾರೆ. ಆ ಸಂಭ್ರಮಾಚರಣೆಯ ಒಂದು ವಿಡಿಯೋದಲ್ಲಿ ಈ ಇಸ್ಮಾಯಿಲ್ ಖಾನಿ ಅವರೂ ಸಹ ಭಾಗಿಯಾಗಿದ್ದಾರೆ. ಇರಾನ್ ಆರ್ಮಿಯ ಜನರಲ್. ಇವರನ್ನು ನಾವು ಒಂದೇ ಏಟಿಗೆ ಕೊಂದುಬಿಟ್ವಿ, ಮೊದಲನೇ ದಿನಾನೇ ಕೊಂದುಬಿಟ್ವಿ ಅಂತ ಇಸ್ರೇಲು ಮತ್ತು ಅಮೇರಿಕಾ ಗೋಧಿ ಮಾಧ್ಯಮಗಳು, ಇಲ್ಲಿ ಯುರೋಪ್ ಮಾಧ್ಯಮಗಳು ಎಲ್ಲ ಬೊಗಳೆ ಬಿಟ್ಟಿತ್ತು. ಅದು ಬೊಗಳೆ ಅನ್ನೋದು ಈ ವಿಡಿಯೋ ಮೂಲಕ ಸಾಬೀತಾಗ್ತಾ ಇದೆ. ಇಸ್ಮಾಯಿಲ್ ಖಾನಿ ಈಸ್ ವೆರಿ ಮಚ್ ಅಲೈವ್, ಟೈಗರ್ ಜಿಂದಾ ಹೇ ಅನ್ನೋದು ಸಾಬೀತಾಯಿತು. ಇನ್ನು ನೆಕ್ಸ್ಟು ದೊಡ್ಡ ಹೆಸರು, ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಅವರ ಟಾಪ್ ಅಡ್ವೈಸರ್ ಆಗಿದ್ದಂತಹ ಅಲಿ ಶೌಖಾನಿ ಅನ್ನುವಂಥವರನ್ನು ಸಹ ನಾವು ಕೊಂದು ಬಿಟ್ಟಿದ್ದೀವಿ, ಮೊದಲನೇ ದಿನಾನೇ ಫಿನಿಶ್ ಮಾಡಿಬಿಟ್ವಿ ಅಂತ ಇದೇ ಇಸ್ರೇಲು ಬೇರೆ ಮಾಧ್ಯಮಗಳು ಹೇಳ್ತು. ಅವರು ಸಹ ಆ ಡೇಟಿನ ನಂತರ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂಯಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಾನು ಸತ್ತಿಲ್ಲ, ಬದುಕಿದ್ದೀನಿ, ನನ್ನ ದೇಶ ಇರಾನ್ಗಾಗಿ ಪ್ರಾಣತ್ಯಾಗಕ್ಕೆ ಸಿದ್ಧವಾಗಿದ್ದೀನಿ, ಪ್ರಾಣತ್ಯಾಗಕ್ಕೆ ಹೆದರುವವರಲ್ಲ ನಾವು ಅಂತ ಹೇಳಿರುವಂಥ ಇಂಟರ್ವ್ಯೂ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳು ಹೊರಗಡೆ ಬಂದಿದ್ದಾವೆ. ಜೊತೆಗೆ ಹೇಳಿದ್ದಾರೆ, ಆರೋಗ್ಯ ಸಂಬಂಧಿತ ಸಮಸ್ಯೆಯಿಂದಾಗಿ ಸದ್ಯಕ್ಕೆ ಆಸ್ಪತ್ರೆಯಲ್ಲಿದ್ದೀನಿ, ಕೆಲವೇ ದಿನಗಳಲ್ಲಿ ಹೊರಗಡೆ ಬರ್ತೀನಿ ಅಂತ ಅನ್ನುವಂತಹ ಹೇಳಿಕೆಯನ್ನು ಸಹ ಈಗ ಕೊಟ್ಟಿದ್ದಾರೆ. ಸೊ ಆ ಮೂಲಕ ಖಮೇನಿ ಅವರ ಟಾಪ್ ಅಡ್ವೈಸರ್, ಅವರನ್ನು ಕೊಂದುಬಿಟ್ವಿ ಅಂತ ಇವರೆಲ್ಲ ಬೀಗ್ತಾ ಇದ್ರಲ್ಲ, ಅದು ಸಹ ಸುಳ್ಳು ಅನ್ನೋದು ಈಗ ಸಾಬೀತಾಗ್ತಾ ಇದೆ. ಅದಾದ ನಂತರ ಜನರಲ್ ಅಬ್ದುಲ್ ರಹೀಮ್ ಮೊಸೋವಿ, ಇವರು ಸಹ ಜನರಲ್ ಗ್ರೇಡಲ್ಲಿರುವಂಥವರು, ಅವರು ಸಹ ಬದುಕಿದ್ದಾರೆ ಅಂತ ಇರಾನ್ ಮೀಡಿಯಾ ಹೇಳ್ತಾ ಇದೆ. ಆದರೆ ಅದಕ್ಕಿನ್ನೂ ಸಾಕ್ಷಿಗಳು ಒದಗಿ ಸಿಕ್ಕಿಲ್ಲ, ಫೋಟೋಗಳು, ವಿಡಿಯೋಗಳು ಸಿಕ್ಕಿಲ್ಲ. ಬಟ್ ಅವರು ಬದುಕಿದ್ದಾರೆ. ಹಿ ಈಸ್
ವೆರಿ ಮಚ್ ಅಲೈವ್ ಅನ್ನುವಂತಹ ಮಾತುಗಳನ್ನು ಇರಾನ್ ಹೇಳ್ತಾ ಇದೆ. ಸೊ ಇಲ್ಲಿಯೂ ಸಹ ಇಸ್ರೇಲ್ ಸುಳ್ಳು ಹೇಳಿರುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನೊಂದು, ಡಿಫೆನ್ಸ್ ಮಿನಿಸ್ಟರ್, ಇರಾನ್ನ ಡಿಫೆನ್ಸ್ ಮಿನಿಸ್ಟರ್ ಝಾದೆ ಅನ್ನುವಂಥವರು, ಅವರನ್ನು ಸಹ ಕೊಂದುಬಿಟ್ಟಿದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿತ್ತು. ಅವರು ಸಹ ಬದುಕಿದ್ದಾರೆ ಅಂತ ಇರಾನ್ ಮೀಡಿಯಾಗಳು ಹೇಳ್ತಾ ಇದೆ. ಆದರೆ ಅದಕ್ಕೂ ಸಹ ಸಾಕ್ಷಿಗಳು ಒದಗಿ ಬಂದಿಲ್ಲ. ಆದರೆ ಇರಾನ್ ಹೇಳ್ತಾ ಇದೆ ಈಸ್ ಆಲ್ಸೋ ವೆರಿ ಮಚ್ ಅಲೈವ್, ಬದುಕಿದ್ದಾರೆ, ಸತ್ತಿಲ್ಲ, ಅವರು ಹೊರಗೆ ಬರ್ತಾರೆ, ವೆಯ್ಟ್ ಮಾಡಿ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಿದೆ. ಮೇ ಬಿ ಇವರಿಬ್ಬರೂ ಸಹ ಗಾಯಗೊಂಡಿರಬಹುದು ದಾಳಿಯಲ್ಲಿ, ಕೆಲವು ದಿನಗಳಲ್ಲಿ ಆಸ್ಪತ್ರೆಯಿಂದ ಹೊರಗಡೆ ಬರಬಹುದು. ಸೇಮ್ ಲೈಕ್ ಅಲಿ ಶಮ್ಖಾನಿ ಅವರ ಒಂದು ರೀತಿಯಲ್ಲಿ ಅವರು ಸಹ ಹೊರಗೆ ಬರಬಹುದು. ಸೊ ಇದು ಒಂದು ಪಟ್ಟಿ. ಈ ರೀತಿಯಾಗಿ ಒಬ್ಬೊಬ್ಬರೇ ಹೊರಗೆ ಬರ್ತಿದ್ದಾರೆ. ಟಾಪ್ ಕಮಾಂಡರ್, ಟಾಪ್ ಲೀಡರ್ಶಿಪ್ನೇ ಕೊಂದುಬಿಟ್ಟಿದ್ದೀವಿ, ಖಮೈನಿಯನ್ನೇ ಕೊಂದುಬಿಟ್ಟಿದ್ದೀವಿ ಅಂತಲೂ ಸಹ ಸುದ್ದಿಗಳನ್ನು ಕೊಟ್ಟರು. ಅದು ಸಹ ಸುಳ್ಳೇನೆ. ಇವರದ್ದು ಬಗ್ಗೆ ಸಹ ಕೊಟ್ಟಿದ್ದಾರೆ. ಇದು ಸಹ ಆಲ್ಮೋಸ್ಟ್ ಸುಳ್ಳು ಅನ್ನೋದು ಸಾಕ್ಷಿ ಸಮೇತವಾಗಿ ಹೊರಗಡೆ ಬರ್ತಾ ಇದೆ. ಸೊ ಹಾಗಾದರೆ ಇರಾನ್ ಟಾಪ್ ಕಮಾಂಡರ್ಗಳನ್ನು ನಾವು ಮುಗಿಸಿಬಿಟ್ವಿ ಅನ್ನೋದು ಇಸ್ರೇಲ್ನ ಸುಳ್ಳು, ಅಥವಾ ಅವರು ನಂಬಿದರೆ ಅವರಿಗೆ ಇದು ಶಾಕ್. ಮೊದಲೇ ಶಾಕ್ ಕೊಟ್ಟಿದೆ ಇರಾನ್ ಆರ್ಮಿ. ಬ್ಯಾಕ್ ಟು ಬ್ಯಾಕ್ ಮಿಸೈಲ್ ಫೈರ್ ಮಾಡಿದೆ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಪ್ರಯೋಗ ಮಾಡಿ ಧ್ವಂಸ ಮಾಡಿ ಬಿಸಾಕಿದೆ ಇಸ್ರೇಲ್ ನಗರಗಳನ್ನು. ಈಗ ಆ ಟಾಪ್ ಕಮಾಂಡರ್ಗಳು ಬದುಕಿದ್ದಾರೆ ಅಂದರೆ ಡಬಲ್ ಶಾಕ್ ಆಗುತ್ತೆ ಇಸ್ರೇಲ್ಗೆ ಪ್ಲಸ್ ಅಮೇರಿಕಾಗೆ. ಮೇ ಬಿ ಅಮೇರಿಕಾಗೆ ಗೊತ್ತು ಅನಿಸುತ್ತೆ ಇವರೆಲ್ಲ ಸತ್ತಿಲ್ಲ ಅಂತ. ಆ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ನಿನ್ನೆಯಿಂದ ಭಯಂಕರ ಹೊಗಳ್ತಾ ಇದ್ದಾರೆ ಇರಾನನ್ನು, ಆರ್ಮಿಯನ್ನು, ಇರಾನ್ ಆರ್ಮಿಯನ್ನು. ಅಬ್ಬಬ್ಬಬ್ಬ ಏನು ದಾಳಿ ನಡೆಸ್ಬಿಟ್ರು ಇಸ್ರೇಲ್ ಮೇಲೆ, ಒಪ್ಕೋಬೇಕು, ಮೆಚ್ಕೋಬೇಕು ಅಂತೆಲ್ಲ ಟ್ರಂಪ್ ಹೇಳ್ತಾ ಇರೋದು ಇದೇ ಕಾರಣಕ್ಕೆ ಇದ್ದರೆ ಇರಬಹುದು. ಸೊ ಇದು ಇವತ್ತಿನ ವಿಶೇಷ ವರದಿ. ಇಂತಹ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.